आप देख रहे हैं 7 न्यूज। मैं आपके साथ मोहम्मद सलमान जुनैदी। ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮದ ಸ್ನೇಹಿತರನ್ನು ನಾನು ಸ್ವಾಗತ ಕೋರ್ತೇನೆ। ಈ ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾದ ಗೋಲಿಂಗಪ್ಪ ಅಂಗಡಿಯವರನ್ನು ನಾನು ಸ್ವಾಗತ ಕೋರ್ತೀನಿ। ಅದೇ ರೀತಿ ಕೇಂದ್ರದ ಮಾಜಿ ಸಚಿವರು ಜಿಲ್ಲೆಯ ಸಂಸದರಾದ ರಮೇಶ್ ಜಿಗಜಿಣಗಿ ಅವರನ್ನು ನಾನು ಸ್ವಾಗತ ಕೋರ್ತೀನಿ। ಅದೇ ರೀತಿ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಹಿರಣ್ಣ ರಾವ್ ಅವರನ್ನು ನಾನು ಸ್ವಾಗತ ಕೋರ್ತೀನಿ। ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಬಾಲಗಂಗಾಧರ ರೆಡ್ಡಿ ಅವರನ್ನು ನಾನು ಸ್ವಾಗತ ಕೋರ್ತೀನಿ। ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಎಸ್ ಟಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ರವಿಕುಮಾರ್ ವಗ್ಗಿ ಅವರನ್ನು ನಾನು ಸ್ವಾಗತ ಕೋರ್ತೀನಿ। ಈ ಪತ್ರಿಕಾಗೋಷ್ಠಿಯನ್ನು ಸಂಸದರು ಮತ್ತು ರವಿಕುಮಾರ್ ವಗ್ಗಿ ಅವರು ನಡೆಸಿಕೊಡ್ಬೇಕಂತ ಕೇಳ್ಬೋದು ಸರ್। ಪತ್ರಿಕಾ ಬಂಧುಗಳಿಗೆ ಸಂಕ್ರಮಣದ ಶುಭಾಶಯಗಳನ್ನು ಹೇಳುವುದರ ಜೊತೆಗೆ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಮತ್ತು ನಮ್ಮ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ವಗ್ಗೇರವರು ನಮ್ಮ ಅಧ್ಯಕ್ಷರು ಕೂಡ ಇಲ್ಲಿ ಇಟ್ಟಿದ್ದಾರೆ। ಇದು ಅತ್ಯಂತ ಬಹಳ ಯೋಚನೆ ಮಾಡಿ ದೇಶದಲ್ಲಿ ಈ ಒಂದು ಯೋಜನೆ, ಹಿಂದಿನ ಯೋಜನೆ ಏನಿತ್ತು ರೋಜ್ಗಾರ್ ಯೋಜನೆ, ಅದಕ್ಕೆ ಏನೇನೂ ಇರಲಿಲ್ಲ, ಹಗ್ಗನೂ ಇಲ್ಲ, ಕಣ್ಣಿನೂ ಇಲ್ಲ, ಅದು ಯಾಕಡೆ ಬೇಕಾದ ಕಡೆ ಹೋಗೋದಾಗ್ತಿತ್ತು। ಇದಕ್ಕೆ ಕಡಿವಾಣ ಹಾಕೋಣ ಅನ್ನೋ ಒಂದು ಒಳ್ಳೆಯ ದೃಷ್ಟಿಕೋನ ಇಟ್ಟುಕೊಂಡು ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು VBG ರಾಮ್ಜಿ ಹೆಸರಿನ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನೆಯನ್ನು ಅಮೆಂಡ್ಮೆಂಟಿಗೆ ತಂದು ಇವತ್ತು ದೇಶದಲ್ಲಿರ್ತಕ್ಕಂಥ ಜನರಿಗೆ, ಬಡವರಿಗೆ ಮತ್ತು ಈ ದೇಶದ ಫಾದರ್ ಆಫ್ ನೇಷನ್ ಅಂತ ಏನು ಹೇಳ್ತೇವೆ ಮಹಾತ್ಮ ಗಾಂಧೀಜಿಯವರಿಗೆ ಗೌರವ ತಂದು ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ। ಆಮೇಲೆ ಇದ್ರದ್ದು ಸವಿಸ್ತಾರವಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ನೋಟನ್ನು ಕೊಡಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿ ಒಂದು ನಿಮ್ಮೆಲ್ಲರಿಗೂ ಕೂಡ ಹಂಚಿಕೆ ಮಾಡ್ತಕ್ಕಂಥ ಕೆಲಸ ನಮ್ಮ ಸ್ನೇಹಿತರು ಮಾಡ್ತಾರೆ। ಈಗ ಒಟ್ಟಾರೆ ಹೇಳೋದಾದರೆ ಇದು ಏನಪ್ಪ ಅಂತಂದ್ರೆ, ಮೊದಲು ಕೇಂದ್ರ ಮತ್ತು ರಾಜ್ಯಗಳ ಎರಡರ ಸಂಯೋಜನೆಯಲ್ಲಿ ಈ ಒಂದು ಯೋಜನೆ, ಹಿಂದಿನ ಯೋಜನೆ ನಡಿಬೇಕಾಗಿತ್ತು। ಆದರೆ ರಾಜ್ಯ ಸರ್ಕಾರ ಏನೂ ಒಂದು ದುಡ್ಡನ್ನು ಅದಕ್ಕೆ ಸಹಕಾರ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಈ ಕಾನೂನಿನಲ್ಲಿ ಹಿಂದೆ ಇತ್ತು ಇದು 60 ಮತ್ತು 40 ಇದ್ದರೂ ಕೂಡ ಅದು ಸರಿಯಾಗಿ ನಡೀಲಿಲ್ಲ। ಆದರೆ ಈಗ ಕಡ್ಡಾಯವಾಗಿ ದೇಶದ ಏನು ಪ್ರಧಾನಮಂತ್ರಿಗಳದಾರ, ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿಗಳದಾರ, ಅವರಿಂದ 60%, 40% ರಾಜ್ಯ ಸರ್ಕಾರ ವಹಿಸಬೇಕು ಅಂತಕ್ಕಂಥ ತೀರ್ಮಾನವಾಗಿ ಇದ್ರ ಹಿಂದೆ ಆಗತಕ್ಕಂಥ ಏನು ದುರುದ್ದೇಶ ಇತ್ತು, ಸರಿಯಾಗಿ ಅಲ್ಲಿ ಲೆಕ್ಕಾಚಾರ ಇಡ್ತಿರಲಿಲ್ಲ। ಆಮೇಲೆ ಯಾವ ಕಾಂಟ್ರಾಕ್ಟ್ ಬೇಕಾದರೂ ಏನು ಕೊಟ್ಟ ಹೆಸರುಗಳನ್ನು ದಾಖಲಿಸಿ ಪಗಾರ ತಗೋತಿದ್ರು। ಇವೆಲ್ಲವಕ್ಕೂ ಕೂಡ ಕಡಿವಾಣ ಹಾಕಲಿಕ್ಕೆ ಇದು ತಂದಿರತಕ್ಕಂಥ ಒಂದು ಇದು ಏನಪ್ಪ ಅಂದ್ರೆ ಅಮೆಂಡ್ಮೆಂಟು। ಆಮೇಲೆ ಇದರಲ್ಲಿ ಏನಪ್ಪ ಅಂದ್ರೆ ಇದು ಈ ಕೆಲಸ ಏನಪ್ಪ ಅಂದ್ರೆ, ಈಗ ಹಿಂದೆ ಏನಿತ್ತು, ಬರೀ ಲೇಬರಿಗೆ ಹಚ್ಚಿ ಅದು ಕೆಲಸ, ಅದು ಕೆರಿನೋ ಮತ್ತೊಂದು ಮಾಡತಕ್ಕಂಥ ಕೆಲಸ ಇತ್ತು। ಈ ಯೋಜನೆಯಲ್ಲಿ ಹಾಗಿಲ್ಲ। ಮಹಾತ್ಮ ಗಾಂಧೀಜಿಯವರು ಕಂಡಿರ್ತಕ್ಕಂಥ ಏನು ಈ ದೇಶದ ಕನಸಿತ್ತು, ಆ ಕನಸಿಗೆ ಒಂದು ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ಒಂದು ಕಾನೂನಿನಲ್ಲಿ ತಿದ್ದುಪಡಿಯಲ್ಲಿ ಮಾಡಲಾಗಿದೆ। ಏನಪ್ಪ ಅಂದರೆ, ಹಿಂದೆ ಈ ಹಳ್ಳಿನಲ್ಲಿ ರಸ್ತೆಗಳು ಮಾಡಲಿಕ್ಕಿರಲಿಲ್ಲ, ಆಮೇಲೆ ಏನು ಗಟರಗಳನ್ನು ಮಾಡ್ತಕ್ಕಂಥ ಯೋಜನೆ ಇರಲಿಲ್ಲ। ಆದರೆ ಈ ಹೊಸ ಕಾನೂನಲ್ಲಿ ಇದನ್ನೆಲ್ಲವನ್ನು ಕೂಡ ಅಳವಡಿಸ್ಯಾರ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ। ಇದರ ಬಗ್ಗೆ ಸಂಪೂರ್ಣವಾದಂಥ ಒಂದು ನೋಟವನ್ನು ನಾನು ಕೊಟ್ಟಿದ್ದೀನಿ, ದಯವಿಟ್ಟು ತಾವೆಲ್ಲರೂ ಕೂಡ ಆಲಿಸಿ ನೋಡಬೇಕು ಅಂತಕ್ಕಂಥ ಮಾತು ಹೇಳ್ತೀನಿ। ಅದರ ಜೊತೆಗೆ ಇವತ್ತು ರವಿಯವರು ನನ್ನ ಸ್ನೇಹಿತರು ಏನು ನಮ್ಮ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾದಾರ, ಅವರು ಕೂಡ ಒಂದು 4 ಮಾತು ಹೇಳಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ। ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ
ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅಂಗಡಿಯವರು ಹಾಗೂ ನಮ್ಮ ಜಿಲ್ಲೆಯ ನೆಚ್ಚಿನ ಸಂಸದರು, ಮಾಜಿ ಕೇಂದ್ರ ಹಾಗೂ ರಾಜ್ಯದ ಮಾಜಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಸಾಹೇಬರು ಒಳಗೊಂಡಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, 2016ರಿಂದ 2025ರವರೆಗೆ ನಮ್ಮ ದೇಶದಲ್ಲಿ ಹಲವಾರು ಬಿಲ್ಗಳು ತರುವ ಮುಖಾಂತರ ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಾಗಿರ್ತಕ್ಕಂಥದ್ದು ನಮ್ಮ ದೇಶಕ್ಕಷ್ಟೇ ಇಲ್ಲ, ಇಡೀ ವಿಶ್ವವನ್ನೇ ಅದನ್ನು ಮೆಚ್ಚಿರ್ತಕ್ಕಂಥ ನಾವು ನೀವೆಲ್ಲ ನೋಡಿರ್ತಕ್ಕಂಥದ್ದು. ಆದರೆ ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ಒಂದು ಹೊಸ ಬಿಲ್ಲನ್ನು ಘೋಷಣೆ ಮಾಡಲಾಗಿತ್ತು. ಏನಪ್ಪ ಅಂತಂದರೆ 2047 ಟಾರ್ಗೆಟ್ 2047 ಅಂದರೆ 2047ಕ್ಕೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕು 100 ವರ್ಷಗಳಾಗಿರ್ತಕ್ಕಂಥ ಇತಿಹಾಸದ ಒಂದು ಸಂಭ್ರಮದಲ್ಲಿ ಅಂದು ಗಾಂಧೀಜಿಯವರು ಕಂಡಿರ್ತಕ್ಕಂಥ, ಸಾಹೇಬ್ರು ಹೇಳ್ದಂಗೆ ಗಾಂಧೀಜಿಯವರು ಕಂಡಿರ್ತಕ್ಕಂಥ ಕನಸು ಯಾವಾಗ ಗ್ರಾಮೀಣ ಭಾಗ ಹಾಗೂ ರೈತಾಪಿ ವರ್ಗ ಅಭಿವೃದ್ಧಿ ಆಗ್ತದೆ ಅವಾಗ ಮಾತ್ರ ಈ ದೇಶ ಸಂಪೂರ್ಣ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಏನವರ ಕಲ್ಪನೆ ಇತ್ತು. ಅದನ್ನು ಮನಗಂಡಿರ್ತಕ್ಕಂಥ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತ ನರೇಂದ್ರ ಮೋದಿಜಿಯವರು VB ರಾಮ್ಜಿ ಅನ್ನುವಂಥ ಒಂದು ಬಿಲ್ಲನ್ನು ಮಂಡನೆ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಂಥ ವಿಷಯ. ಆದರೆ ಇದನ್ನೇ ಕಾಂಗ್ರೆಸ್ ಪಕ್ಷದವರು ಅದನ್ನು ಟೀಕಿಸುವಂಥ ವ್ಯವಸ್ಥೆಯನ್ನು ಅವರು ಈ ದೇಶದಲ್ಲಿ ಮಾಡಿರ್ತಕ್ಕಂಥದ್ದು ಸಹಿತ ಎಲ್ಲ ಕಡೆ ನಾವು ಇವತ್ತಿನ ಕೇಳಕತ್ತಿದ್ವಿ. ಅಂದರೆ ಟೀಕಿಸಬೇಕಂತಂದರೆ ಮೊದಲು ಒಬ್ಬ ಕೂಲಿ ಕಾರ್ಮಿಕನಿಗೆ 1 ವರ್ಷಕ್ಕೆ 100 ದಿನ ಉದ್ಯೋಗ ಕೊಡುವಂಥದ್ದನ್ನು ಮೊದಲಿನ ಏನು ಇವತ್ತು ನಾವು ಅದನ್ನು ನರೇಗಾ ಅನ್ನುವಂಥ ಯೋಜನೆಗಳನ್ನು ಬದಲಾವಣೆ ಮಾಡಿ VB ರಾಮ್ಜಿ ಮಾಡಿರ್ತೀವಿ. ಅದರಲ್ಲಿ 100 ಮಾನವ ದಿನಗಳನ್ನು ಕೊಡುವಂಥ ಕೆಲಸ ಮೊದಲಿತ್ತು. ಆದರೆ ಈಗ ನರೇಂದ್ರ ಮೋದಿಜಿಯವರು ಹೊಸ ಬಿಲ್ಲಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಷ್ಟು 125 ದಿನಗಳು. ಅಂದರೆ ಬಡ ಕೂಲಿ ಕಾರ್ಮಿಕರಿಗೆ 25 ದಿನ ಹೆಚ್ಚಿಗೆ ಕೊಟ್ಟದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಟೀಕಿಸ್ತಾ ಇದ್ವು ಅನ್ನುವಂಥ ಚರ್ಚೆ ಇವತ್ತಿನ ದಿನ ನಾವೆಲ್ಲ ಮಾಡಬೇಕಾಗಿದೆ. ಮುಂದುವರೆದಿರ್ತಕ್ಕಂಥದ್ದು ಮೊದಲು ಕೂಲಿ ಕಾರ್ಮಿಕ ಏನು ಕೆಲಸ ಮಾಡಿದ್ದ ಒಂದು MIS ಅಲ್ಲಿ ಅಪ್ಡೇಟ್ ಆದಮೇಲೆ ಅವನಿಗೆ 15 ದಿನದಲ್ಲಿ ಅವನಿಗೆ ಕೂಲಿಯನ್ನು ಪಾವತಿ ಮಾಡಬೇಕಂತ ಕಾನೂನು ಇದ್ದರೂ ಸಹಿತ ಸುಮಾರು 3 ರಿಂದ 4 ತಿಂಗಳಗಟ್ಟಲೆ ವಿಳಂಬ ಆಗಿ ಅವ್ರು ಪಾವತಿ ಆಗಿರಲಾರ್ತಕ್ಕಂಥ ಸಂದರ್ಭಗಳನ್ನು ಸಹಿತ ನಾವೆಲ್ಲ ಈ ಹಿಂದಿನ ಒಂದು ಯೋಜನೆಯಲ್ಲಿ ನಾವು ನೋಡಿರ್ತಕ್ಕಂಥದ್ದು. ಆದರೆ ಈ ಹೊಸ ಬಿಲ್ಲಲ್ಲಿ ಏನಿದೆ, ಕನಿಷ್ಠ 8-10 ದಿನಗಳ ಒಳಗಾಗಿ ಬಿಲ್ ಆಗಬೇಕು. ಯಾವುದೇ ಒಂದು ಟೆಕ್ನಿಕಲ್ ಇಶ್ಯೂ ಹೋದ್ರೆ 24 ದಿನಗಳ ಒಳಗಾಗಿ ಆ ಕೂಲಿ ಕಾರ್ಮಿಕನ ಖಾತೆಗೆ ನೇರವಾಗಿ ದುಡ್ಡನ್ನು ಹಾಕುವಂಥದ್ದನ್ನು ಈ ಯೋಜನೆಯಲ್ಲಿ ಬಂದಿರತಕ್ಕಂಥದ್ದು. ಏನಾಗಿತ್ತಪ್ಪ ಮೊದಲೇ ಸಾಹೇಬ್ರು ಹೇಳ್ದಂಗೆ ಅಂದರೆ ಹಿಂದಿನ ದಿನಮಾನಗಳಲ್ಲಿ ಈ ಗುತ್ತಿಗೆದಾರರ ಹಾವಳಿ ಹೆಚ್ಚಾಗಿ ಹೊರಗಿನಿಂದನೇ ಈ ಜಾಬ್ ಕಾರ್ಡನ್ನು ಮಾಡಿ ನಿಜವಾದ ಏನು ಆ ವ್ಯಕ್ತಿ ಇರ್ತಾನೆ, ದುಡ್ಲಿಕ್ಕೆ ಏನು ಕೆಲಸ ಇಲ್ಲ ಹಳ್ಳಿಗಳಲ್ಲಿ, ಆ ವ್ಯಕ್ತಿಗನ್ನೇ ಜಾಬ್ ಕಾರ್ಡ್ ಮಾಡೋದೇನೆ ಅವನೇ ಡುಪ್ಲಿಕೇಟ್ ಆಗಿ ಜಾಬ್ ಕಾರ್ಡ್ ಮಾಡಿ ಅದನ್ನು ಹೆಬ್ಬಟ್ಟಿಟ್ಟು ದುಡ್ಡು ತೆಗೆಯುವಂಥ ಪರಿಸ್ಥಿತಿ ಈ ದೇಶದಲ್ಲಿ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥದ್ದು, ಹಿಂದಿರ್ತಕ್ಕಂಥ ಸರ್ಕಾರ ಇದ್ದಾಗ ನಿರ್ಮಾಣ. ಅದನ್ನು ಮನಗಂಡಿರ್ತಕ್ಕಂಥ ಮೋದಿಜಿಯವರು ಇವತ್ತಿನ ಇದನ್ನು ಬದಲಾವಣೆ ತಂದಿದ್ದಾರೆ. ಮತ್ತು ಮುಂದುವರಿದು ಇವತ್ತು ನಮ್ಗೆ ರೈತಾಪಿ ವರ್ಗಕ್ಕೆ ಗ್ರಾಮೀಣ ಭಾಗದಲ್ಲಿ ಯೋಜನೆ ಇಂಪ್ಲಿಮೆಂಟ್ ಇರೋದ್ರಿಂದ ರೈತಾಪಿ ವರ್ಗಕ್ಕೆ ಯಾವುದೇ ಥರದ ಒಂದು ಕೂಲಿ ಕಾರ್ಮಿಕರು ಸಿಗಲಾರದಂಥ ಒಂದು ಪರಿಸ್ಥಿತಿ ಇದ್ದ ಸಂದರ್ಭ ಅದನ್ನು ಮನಗಂಡಿರ್ತಕ್ಕಂಥ ನಮ್ಮ ಪ್ರಧಾನಿಗಳು 1 ವರ್ಷಕ್ಕೆ 60 ದಿನ ಇದಕ್ಕೆ ವಿರಾಮ ಕೊಡುವಂಥ ಕೆಲಸವನ್ನು ಈ ಬಿಲ್ಲಲ್ಲಿ ತಂದಿದ್ದಾರೆ. ಹೇಗಪ್ಪ ಅಂದರೆ ಅದು ಬಿತ್ತಣಿಕೆ ಆಗುವಂಥ ಸಂದರ್ಭದಲ್ಲಿ, ಅಂದರೆ ಕೂಲಿಕಾರರಿಗೆ ಪೂರ್ತಿ ಕೆಲಸ ಇರಬೇಕು, ನಮ್ಮ ರೈತಾಪಿ ವರ್ಗಕ್ಕೂ ಸಹಿತ ನಾವು ಅವರ ಹೊಲಗಳಲ್ಲಿ ಗದ್ದೆಗಳಲ್ಲಿ ಕೆಲಸ ಆಗಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು 60 ದಿನಗಳ ಕಾಲ ಆ ಒಂದು ವಿರಾಮ ಇಡುವಂಥ ಕೆಲಸವನ್ನು ಸನ್ಮಾನ್ಯ ಶ್ರೀ ಮೋದಿಜಿಯವರು ಈ ಯೋಜನೆ ತಂದಿರತಕ್ಕಂಥದ್ದು. ಈಗ ವಿಷಯ ಏನಪ್ಪ ಅಂತಂದರೆ ಕಾಂಗ್ರೆಸ್ ಅವರು ವಿರೋಧ ಮಾಡಿರ್ತಕ್ಕಂಥದ್ದು ಏನು, ಇದು ಅದರ ಹಳ್ಳಿಗಳಲ್ಲಿ ಪಂಚಾಯತ್ ಮೆಂಬರ್ಗಳ ಅಧಿಕಾರ ಕಸ್ಕೊಂಡ್ರು, ಹಳ್ಳಿಗಳ ಅಭಿವೃದ್ಧಿ ಆಗೋದನ್ನು ಕಸ್ಕೊಂಡ್ರು, ಜನರಿಗೆ ಉದ್ಯೋಗವನ್ನು ಕಸ್ಕೊಂಡ್ರು ಅನ್ನುವಂಥ ಮಾತನ್ನು ಇವತ್ತು ಕಾಂಗ್ರೆಸ್ನ ನಾಯಕರು ಹೇಳ್ತಕ್ಕಂಥದ್ದು ನಾವು ನೀವೆಲ್ಲ ಗಮನಿಸಿದ್ದೀವಿ. ಹೇಗೆ ಕಸ್ಕೊಂಡಂಗೆ ಆಗ್ತದೆ, 100 ದಿನ ಇರ್ತಕ್ಕಂಥ ಕೂಲಿಯನ್ನು 125 ದಿನ ಮಾಡಿದ್ರೆ ಕಸ್ಕೊಂಡಂಗೆ ಹೆಂಗೆ ಆಗ್ತದೆ ಅನ್ನುವಂಥದ್ದನ್ನು ಈ ದೇಶದ ಜನ ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ಲಿಕ್ಕತ್ತಾರ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ 2013ರಲ್ಲಿ CAG ಏನು ಒಂದು ನಮ್ಮ ಇದೆ ಅದರ ಪ್ರಕಾರ ಒಂದು ರಿಪೋರ್ಟ್ ಇದೆ. ಏನದಪ್ಪ ಅಂತಂದ್ರೆ ನರೇಗಾ ಯೋಜನೆಯಲ್ಲಿ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಗುತ್ತಿಗೆದಾರರು ತಮಗೆ ಬೇಕಾಬಿಟ್ಟಿ ಅದನ್ನು ಮಾಡಿಕೊಂಡು ಬಿಟ್ಟು ತಾನೇ ದುಡ್ಡು ತೆಗಿಲಿಕ್ಕತ್ತಾರ ಅನ್ನುವಂಥದ್ದನ್ನು 2000ರಲ್ಲಿ ಅಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲನ ಮನಗಂಡು ಮತ್ತು ಗ್ರಾಮೀಣ ಭಾಗದ ಹೇಗಿತ್ತು, ಬರೀ ನಾವು ಒಂದು ಉದಾಹರಣೆ ಹೇಳ್ತೀನಿ. 1 ಕೋಟಿ ರೂಪಾಯಿ ಒಂದು ಪಂಚಾಯತಿಗೆ ಅನುದಾನವನ್ನು ಈ ನರೇಗಾ ಯೋಜನೆ ಹಿಂದಿರ್ತಕ್ಕಂಥ ನರೇಗಾ ಯೋಜನೆಯಲ್ಲಿ ಬಂದಾಗ 10% ಅಷ್ಟೇ ನಾವು ರಸ್ತೆ ಕಾಮಗಾರಿಗಳಿಗೆ ಮಾಡ್ಬೇಕು, ಇನ್ನು 90% ಬರೀ ಗುಂಡಿಗಳೇ ತೆಗೆಯುವಂಥ ಕೆಲಸಕ್ಕೆ ನಾವು ಇಡಬೇಕಾಗಿತ್ತು. ಈಗ ದಿನ ಬರೀ ಗುಂಡಿಗಳೇ ತೆಗೆಯುವುದು, ಅದು ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಆಗೋದರಿಂದ ಅದನ್ನು ಪರಿಶೀಲನೆ ಮಾಡಿ ಇವತ್ತಿನ ದಿನ ರಸ್ತೆಗಳು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಕಟ್ಟಡಗಳು
ಹಳ್ಳಿಗಳಲ್ಲಿ ಇವತ್ತು ಅಂಗನವಾಡಿ, ಸ್ಕೂಲು, ಟಾಯ್ಲೆಟ್ ಎಲ್ಲ ಮೂಲಭೂತ ಸೌಕರ್ಯಗಳಿರ್ತಕ್ಕಂಥ ಡ್ರೈನೇಜು ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು 2047ಕ್ಕೆ ಸಂಪೂರ್ಣ ನಾವು ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇವತ್ತಿನ ದಿನ ಅದನ್ನು ಬದಲಾವಣೆ ಮಾಡಿ ತಂದಿರತಕ್ಕಂಥದ್ದು. ಇವತ್ತು ಏನು ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ದವರು, ಅದು ಬರೀ ಇವ್ರು ಏನು ಅಂದ್ರೆ ಅದು ಬಿಲ್ ಬರೋಕ್ಕಿಂತ ಮುಂಚೆನೇ ಇವರು ಅದನ್ನು ವಿರೋಧಿಸುವಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಹೀಗಾಗಿ ಈ ತಂದಿರತಕ್ಕಂಥ ಬಿಲ್ಲು ಬಹುಶಃ ನಮ್ಮ RDPR ಮಂತ್ರಿ ಆಗಿರ್ತಕ್ಕಂಥ ಖರ್ಗೆ ಸಾಹೇಬರು ಅದಿನಾಲ್ ಬಿಲ್ಲೇ ಲೋಕಸಭೆಯಲ್ಲಿ ಆಗಿರಲಿಲ್ಲ, ಇಲ್ಲೇ ಅವರು ವಿರೋಧ ಮಾಡುವಂಥ ಕೆಲಸ ಪ್ರಾರಂಭ ಮಾಡ್ತಾರೆ. ನಾನು ಅವರಿಗೆ ಇನ್ನೊಂದು ಸಂಬಂಧ ಇಲ್ಲ ಅಂದರೂ ಕೇಳ್ತೀನಿ. ಹಿಂದೆ ನಮ್ಮ ಜಿಂಗನ್ ಸಾಹೇಬರು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ಗಂಗಾ ಕಲ್ಯಾಣ ಯೋಜನೆಯನ್ನು ಈ SC ST ಮತ್ತು ಹಿಂದುಳಿದವರಿಗೆ ಒಂದು ಯೋಜನೆ ತಂದಿದ್ದರು. ಗಂಗೆ ಅಂದರೆ ನೀರು, ಯೋಜನೆ ಅಂದರೆ ಅಭಿವೃದ್ಧಿ. ಅಂದರೆ SC ST ಜನಗಳಿಗೆ ಹೊಲಗಳಿಗೆ ನೀರು ಕೊಟ್ಟು ಅವರೊಂದು ಅಭಿವೃದ್ಧಿ ಆಗಬೇಕಂತೇಳಿ ಅವರು ಆ ಯೋಜನೆ ಮಾಡಿದಾಗ ಈ ಕಳೆದ ದಿನಗಳಲ್ಲಿ ನಾವು ರಾಜ್ಯ ಸರ್ಕಾರದ ಸುಮಾರು 40,000ಕ್ಕಿಂತ ಅಧಿಕ ಕೋಟಿ ನಮ್ಮ SCP TSP ಹಣವನ್ನು ಬೇರೆ ಇಲಾಖೆ ಹಾಕುವಾಗ ನಮ್ಮ ಖರ್ಗೆ ಸಾಹೇಬರು ಒಳಗೊಂಡಂತೆ ಎಲ್ಲ SC ST ಸಚಿವರು ಗಪ್ಚಿಪ್ಪಾಗಿ ಕೂತಿದ್ದಾರೆ. ಅಂದರೆ ಇದು ಏನು ಅಂದರೆ ನೀವೇನು ಇವತ್ತು ಏನು ಮಾಡಿದ್ರು ನಮ್ಗೆ ನಡೀತದೆ. ಅದು ಕೇಂದ್ರ ಸರ್ಕಾರದ ಯಾವುದಾದ್ರೂ ಒಂದು ಬಿಲ್ಲನ್ನು ನೀವು ಬದಲಾವಣೆ ಮಾಡ್ಲಿಕ್ಕತ್ರ ಅದಕ್ಕೆ ಪಾಟ್ಯ ಖರ್ಗೆ ಸಾಹೇಬರು ಮುಂದೆ ಬರ್ತಾರೆ. ಹೀಗಾಗಿ ಏನು ಸಾಹೇಬರು ತಂದಿರ್ತ ಗಂಗಾ ಕಲ್ಯಾಣ ಯೋಜನೆ ಸಹಿತ ಇವತ್ತು ಸಂಪೂರ್ಣ ನಿಲ್ಲಿಸುವಂಥ ಹಂತಕ್ಕೆ ಇವರು ಬಂದಿದ್ದಾರೆ. ಹೀಗಾಗಿ ಏನು ಕೇಂದ್ರ ಸರ್ಕಾರದಿಂದ VBG ರಾಮ್ಜಿ ಅನ್ನುವಂಥದ್ದು ಏನಿದೆ ಇದು ಸಂಪೂರ್ಣ 2047ಕ್ಕೆ ಗ್ರಾಮೀಣ ಭಾಗ ಅಭಿವೃದ್ಧಿ ಆಗುವಂಥ ಮುನ್ಸೂಚನೆ ಸಂಪೂರ್ಣ ಇರೋದರಿಂದ ಎಲ್ಲ ರೈತರು ಸಹಿತ ಅದಕ್ಕೆ ಅವರಿಗೂ ಸಹಿತ ಅನುಕೂಲ ಇರೋದರಿಂದ ಇದು ಸಂಪೂರ್ಣ ಪಾರದರ್ಶಕತೆ. ಯಾಕಂದರೆ ಇದು GPS ಹೆಂಗಂದ್ರೆ ಈಗ ಮೊದಲು ಹೆಂಗಿತ್ತು, ಒಂದು ಎಸ್ಟಿಮೇಟ್ ಮಾಡಿದ ತಕ್ಷಣ ಅಲ್ಲಿ NMR ಜನರೇಟ್ ಮಾಡೋದು, NMR ಜನರೇಟ್ ಮಾಡಿದ ತಕ್ಷಣ ಸೀದಾ ಬಿಲ್ ತಗೊಂಡು ಅವ್ರು ಹೋಗಿಬಿಡೋದಿತ್ತು. ಈಗ ಹಂಗಿಲ್ಲ. ಒಬ್ಬ ನಾ ಕೂಲಿಕಾರ ಇತ್ತಂದ್ರೆ ನಾ ಯಾವುದೇ ನನಗೆ ಕೆಲಸ ಪಂಚಾಯತಿಯಿಂದ ಎಲ್ಲಿ ಅಲಾಟ್ ಮಾಡ್ತಾರೆ ಅಲ್ಲಿ ಹೋಗಿ ನಾ ಕೆಲಸ ಮಾಡ್ಬೇಕಂದ್ರೆ 2 ಟೈಮ್ 3 ತಾಸಿಗೊಮ್ಮೆ 2 ಟೈಮ್ ನಮ್ದು NMMS ಅನ್ನುವಂಥ ಆ್ಯಪ್ನಲ್ಲಿ ನಮ್ದು 2 ಸಲ ಫೋಟೋ ತೆಗಿತಾರೆ. ಮುಂಜಾನೆ ಯಾವುದೇ ಕಲರ್ ನಾ ಡ್ರೆಸ್ ಆಗಲಿ ನನ್ನ ಮುಖಚಾರ ಇರ್ತದೆ. ನೆಕ್ಸ್ಟ್ ಆ ಫೋಟೋ ಇದ್ದಾಗ ಮಾತ್ರ ಅದು ಅಪ್ಲೋಡ್ ಆಗ್ತದೆ. ಅದು ಅಪ್ಲೋಡ್ ಆದಾಗ ಮಾತ್ರ ಅದು ಪೇಮೆಂಟ್ಗೆ ಹೋಗ್ತದೆ. ಇಂಥ ಪಾರದರ್ಶಕತೆ ಮತ್ತು ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು, ಪಾರದರ್ಶಕವಾಗಿ ಯೋಜನೆ ನಡಿಬೇಕನ್ನುವಂಥ ಉದ್ದೇಶ ಇಟ್ಟುಕೊಂಡು ಇವತ್ತು ಹಲವಾರು ಬದಲಾವಣೆಗಳನ್ನು ಇವತ್ತು ಕೇಂದ್ರ ಸರ್ಕಾರ ತಂದಿದೆ. ಈ ಕಾಂಗ್ರೆಸ್ದವ್ರಿಗೆ ಏನಾಗ್ಬಿಟ್ಟಿದೆ ಅಂತ ಉದಾಹರಣೆ ಒಂದು ಸಣ್ಣದು ಹೇಳ್ಬಿಡ್ತೀನಿ. ಪಶ್ಚಿಮ ಬಂಗಾಳದಲ್ಲಿ ಬಹುಶಃ ಮೊನ್ನೆ ನಾನು ಟಿವಿಯಲ್ಲಿ ನೋಡಿದ್ವಿ, 193 ಕೋಟಿಯಷ್ಟು ಭ್ರಷ್ಟಾಚಾರ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ. ನೇರವಾಗಿ ಕೇಂದ್ರ ಸರ್ಕಾರದಿಂದ ದುಡ್ಡು ರಾಜ್ಯ ಸರ್ಕಾರದ ನಮ್ಮ BJP-ಯೇತರ ರಾಜ್ಯಗಳಿಗೆ ಇದನ್ನು ಸಂಪೂರ್ಣ ದುರುಪಯೋಗಪಡಿಸಿಕೊಂಡು ಕಾಂಗ್ರೆಸ್ನವರಿಗೆ ಅವರಿಗೆ ಮೊದಲಿನಿಂದಲೂ ಈ ಭ್ರಷ್ಟಾಚಾರ ಅನ್ನೋದು ಅವರು ಇದರಲ್ಲಿ ಬಂದೇ ಬಿಟ್ಟದ್ದು. ಹೀಗಾಗಿ ಈ ಮುಂದಿನ ದಿನಮಾನಗಳಲ್ಲಿ ಭ್ರಷ್ಟಾಚಾರ ಮಾಡಲಿಕ್ಕೆ ಇದು ಕಡಿವಾಣ ಬೀಳುತ್ತೆ ಅನ್ನೋ ಉದ್ದೇಶವನ್ನು ಅವರು ಇಟ್ಟುಕೊಂಡು ಇವತ್ತು ಇದನ್ನು ವಿರೋಧ ಮಾಡಲಿಕ್ಕಿದ್ದಾರೆ. ಹಾಗಾಗಿ ದಯವಿಟ್ಟು ಈ ಪತ್ರಕರ್ತ ಬಂಧುಗಳ ಮುಖಾಂತರ ನಾವು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳನ್ನು ಹೇಳಕ್ಕೆ ಇಚ್ಛೆಪಡ್ತೀವಿ. ಇದು ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಕಳೆದ ಒಂದು 3-4 ತಿಂಗಳಲ್ಲಿ ರೈತರು ಬಂದು ಪಂಚಾಯತಿ ಮುಂದೆ ಹೋರಾಟ ಮಾಡಕತ್ತಿದ್ರು. ಅವ್ರೇನು ಉದ್ದೇಶ, ಅವ್ರ ಸ್ವಾರ್ಥ ಏನೂ ಇರಲಿಲ್ಲ. ಅವರು ನಮ್ಮ ಗ್ರಾಮಗಳಿಂದ ಹೊಲಗಳಿಂದ ಒಳ ರಸ್ತೆಗಳು ಅಂದರೆ ಊರದಿಂದ ಹೊಲಗೆ ಹೋಗುವಂಥ ರಸ್ತೆಗಳು ಮಾಡಿ ಕೊಡೋಕ್ಕೆ ಹೋರಾಟ ಮಾಡಿದ್ರು. ನರೇಗಾ ಯೋಜನೆ ಮಾಡಬೇಕಂದ್ರೆ ರಿಸ್ಟ್ರಿಕ್ಷನ್ ಅಂದರೆ ನೀವು 10% ಅಟ್ಟೆ ರಸ್ತೆ ಮಾಡಬೇಕು. 1 ಕೋಟಿ ಇದ್ರೆ 10 ಲಕ್ಷ ಅಟ್ಟೆ ಮಾಡಕ್ಕೆ ಅದು ಹೆಂಗೆ ಮಾಡ್ಲಿಕ್ಕಾಗ್ತದೆ ಅನ್ನುವಂಥ ಮೇಲಾಧಿಕಾರಿ ಮಾತಾಡಿಸಿದ ಇದು ಆಗೋದಿಲ್ಲ ಅನ್ನುವಂಥ ಏನು ಅವತ್ತಿನ ನಮ್ಮ ಪಂಚಾಯತಿಯಲ್ಲಿ ಅಂದರು. ಅದನ್ನೇ ಇದೆಲ್ಲ ವಿಷಯಗಳನ್ನು ಕ್ರೋಢೀಕರಿಸಿ ಪ್ರಧಾನಮಂತ್ರಿಗಳು ಇವತ್ತಿನ ದಿನ ಆ ರಿಸ್ಟ್ರಿಕ್ಷನ್ಗಳೆಲ್ಲ ತೆಗೆದು ರಸ್ತೆಗಳಾಗಲಿ ಮೂಲಭೂತ ಸೌಕರ್ಯಗಳನ್ನು ಎಲ್ಲ ಒಳಗೊಂಡಂಥ ಈ ಒಂದು ಅಭಿವೃದ್ಧಿ ಗ್ರಾಮನ 2047 ಒಳಗೆ ಈ ಸಂಪೂರ್ಣ ಗ್ರಾಮವನ್ನು ಅಭಿವೃದ್ಧಿ ಆಗುವಂಥ ದೃಷ್ಟಿಕೋನ ಅವರು ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ದವರು ಮಾಡಿರ್ತಕ್ಕಂಥ ಆರೋಪಗಳೆಲ್ಲ ಸುಳ್ಳಿರೋದ್ರಿಂದ ಇದು ಒಂದು ಗ್ರಾಮೀಣಕ್ಕೆ ಒಂದು ಅಭಿವೃದ್ಧಿ ಪೂರಕವಾಗಿರ್ತಕ್ಕಂಥ ಯೋಜನೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇದರಲ್ಲೇ ಸರ್ 2009 ಸರ್ ನರೇಗಾ ಇತ್ತು. ಮುಂದೆ 2009 NRG ಆಗಿತ್ತು 2009. 2 ವರ್ಷ ಬೇಕಾಯ್ತು ರಾಮ್ಜಿ ಹೆಸರು ಸೇರ್ಸಕ್ಕೆ. 25 ವರ್ಷ ನಮ್ಮ ಸರ್ಕಾರ ಬಂದದ್ದು ಈಗ ತಾನೇ ಮೊದಲು ಬರೀ ಸರ್ MG ನರೇಗಾ ಇದ್ದು ಅದು ಪಾರ್ಲಿಮೆಂಟ್ ನಲ್ಲಿ ಆಕ್ಟ್ ಹೊರಗಡೆ ಬಂದದ್ದು. ಅದು ಒಂದು ಯಾವುದೇ ಒಂದು ಸ್ಕೀಮ್ ಅಲ್ಲ, ಜಸ್ಟ್ ರೀನೇಮಿಂಗ್. ಅದಕ್ಕೊಂದು ಅಮೆಂಡ್ಮೆಂಟ್ ಬೇಕಾಗುತ್ತಲ್ಲ, ಆ ಅಮೆಂಡ್ಮೆಂಟ್ ಆಗಿದೆ BJP ಮಾಡಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ. ಅದ್ಯಾಕೆ ಸಂಶಯ ಮಾಡ್ಲಾಗತ್ತೀರಿ ನೀವು? ರೀನೇಮಿಂಗ್ ಮಾಡ್ಬೇಕಂತಂದ್ರೆ ಅದು ಅಮೆಂಡ್ಮೆಂಟ್ ಆಕ್ಟ್ ಆಗಬೇಕಾಗುತ್ತೆ. ಅಲ್ಲ, ಈ ಪಾರ್ಲಿಮೆಂಟಿಗೆ ಪಾಸ್ ಆಗ್ಯದಲ್ರಿ ಅದು. ಈಗ ಪಾರ್ಲಿಮೆಂಟ್ ಪಾಸ್ ಆಗ್ಯದಲ್ಲ, ಅದು ಪಾಸ್ ಆಗಿದೆ ಸರ್. ಹಾಂ, ಈಗ ನೋಡ್ರಿ, ಒಟ್ಟಾರೆ ದೇಶದಲ್ಲಿ ಖರ್ಗೆ ಅವ್ರದ್ದು ನಾನು ನೋಡಿದೆ ನಿನ್ನೆ ಸ್ಟೇಟ್ಮೆಂಟು, ನಮ್ಮ ಕಾಂಗ್ರೆಸ್ ಅಧ್ಯಕ್ಷರದು. ಪಟ್ಟೆ ಉರಿ ಅವ್ರಿಗೆ ಎಲ್ಲನೂ ಬಂದಾಯ್ತಲ್ಲ ಅಂತ.
ಅವ್ರೇನ್ ಹೇಳ್ತಾ ಇದಾರೆ, ಗಾಂಧೀಜಿಯನ್ನ ಎಲ್ಲೋ ಒಂದ್ ಕಡೆ ಹೊಂದಿದ್ದಾರೆ ಇವರು. ಅಯ್ಯೋ ರಾಮ, ಗಾಂಧೀಜಿಯವರ ಹೆಸರನ್ನ ಕೆಡಿಸಿ ಇದು ಸಂಪೂರ್ಣವಾಗಿ ಇದು ಅಲ್ಲ. ರಾಮ್ಜಿ ಹೆಸರು ನೋಡ್ರಿ, ಗಾಂಧೀಜಿಯವ್ರನ್ನ ಕೊಂದವರು ಅವರು. ಏನು ಹೇಳಿದ್ರು ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಿಂತ ಮುಂಚೆ? ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕಾಂಗ್ರೆಸ್ಸಿನ ಡೆಜ್ಲ್ಯೂಟ್ ಮಾಡಬೇಕು, ತೆಗೆದು ಹಾಕಬೇಕು ಇದು ಅಂತೇಳಿ ಮಾಡಿದ್ರ? ಮತ್ತು ಇದು ಯಾರು ನಾವು ಮಾಡ್ತೇವೆ? ಇದನ್ನು ಕೊಂದವ್ರು ಅವ್ರು ತಾನೇ. ಆಮೇಲೆ ಏನೇನು ನೋಡ್ರಿ, ಜಗತ್ತಿಗೆ ದೇಶಕ್ಕೆ ಗೊತ್ತದ, ದೇಶದ ಜನರಿಗೆ ಗೊತ್ತದ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮತ್ತು ಗಾಂಧೀಜಿಯವರಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಏನದು ಇಡೀ ದೇಶದ ಜನರಿಗೆ ಗೊತ್ತದಪ್ಪ. ಇವತ್ತು ನೋಡಿ, ಅವ್ರು ಏನು ಕನಸುಗಳಿದ್ದು ಒಂದೇರೆ ಮಾಡ್ಯಾರ. ಅವರು ಹಳ್ಳಿಗಳ ಸುಧಾರಣೆ ಆಗಬೇಕು ಅಂದರು, ಹಳ್ಳಿಗೆ ರೋಡ್ ಆಗಬೇಕು ಅಂದರು, ಹಳ್ಳಿಗೆ ಎಲ್ಲನೂ ಆಗಬೇಕು, ಒಂದೇರೆ ಏನಾರು ಮಾಡ್ಯಾರ? ಬರೀ ಏನು ಅಂತಂದ್ರೆ ಇದು ತಮಗೆ ದುಡ್ಡು ಹೊಡಿಲಿಕ್ಕೆ ಅವಕಾಶ ಇದು ತೆಗೆದು ಹಾಕಿಬಿಟ್ಟಾರ ಅನ್ನೋ ಒಂದೇ ಒಂದು ಹೊಟ್ಟೆ ಕಿಚ್ಚಿಗಾಗಿ ಹೊಟ್ಟೆ ಉರಿ ಈ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರ ಆರೋಪ ಏನಿದೆ ಅಂದ್ರೆ, ಈ ಯೋಜನೆಯಿಂದ ಸರ್ಕಾರಕ್ಕೆ ಏನು ಕೇಂದ್ರ ಸರ್ಕಾರದ ಹಣಗಳನ್ನ ಏನು ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗಿತ್ತು, ಆ ಹಣ ಕೊಡದೆ ಆಗದೇ ಇರೋ ಹಿನ್ನೆಲೆಯಲ್ಲಿ ಇದನ್ನ ತಡೆ ಹಿಡಿದು ಈ ಯೋಜನೆ ಹೆಸರಲ್ಲಿ ದುಡ್ಡು ಬಿಡುಗಡೆ ಮಾಡ್ದಂಗೆ ಮಾಡಬಾರ್ದು ಅನ್ನೋ ದೃಷ್ಟಿಕೋನದಲ್ಲಿ ಇವರದೊಂದು ಪ್ರೊಪಗಂಡಾ ಕ್ರಿಯೇಟ್ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಕಾಂಗ್ರೆಸ್. ನೋಡ್ರಿ, ಅವ್ರದ್ದು ಸ್ವಭಾವ ಆರೋಪ ಮಾಡೋದಲ್ಲ. ಅಲ್ಲ, ಈಗ ಹಿಂದೆನೂ ಕೂಡ ಏನಿತ್ತು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಯೋಜನೆಯಲ್ಲಿ ಈ ಯೋಜನೆ ನಡಿಬೇಕಂತಿತ್ತು. ಆದರೆ ₹1 ರಾಜ್ಯ ಸರ್ಕಾರದವ್ರು ಹಿಂದೆ ಯಾವತ್ತೂ ಕೂಡ ಇದಕ್ಕೆ NREGಗೆ ಖರ್ಚು ಮಾಡಲಿಲ್ಲ. ₹1 ಅದು ಕೇಂದ್ರ ಸರ್ಕಾರವೇ ಸಂಪೂರ್ಣ ಭರಿಸ್ತಿತ್ತು. ಈಗೂ ಕೂಡ ಇದಕ್ಕೆ ರೆಸ್ಟ್ರಿಕ್ಷನ್ ಆಗಬೇಕು. ಬರೀ ಕೇಂದ್ರ ಸರ್ಕಾರದ ಹಣ ಇವು ಬರೀ ಲೂಟಿ ಹೊಡಿತಾರೆ ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರಕ್ಕೂ ಕಂಪಲ್ಸರಿ ನೀವು 40% ಹಾಕಲೇಬೇಕು ಅಂತಕ್ಕಂಥದ್ದು ರಿಸ್ಟ್ರಿಕ್ಷನ್ ಈ ಒಂದು ಕಾನೂನಿನಲ್ಲಿ ತಂದಾರ. ಅದಕ್ಕೆ ಇವೆಲ್ಲವೂ ಕೂಡ ಬಿಸಿ ತಟ್ಟದವ್ರಿಗೆ. ಆ 40% ಕಂಪಲ್ಸರಿ ಅದಕ್ಕೆ ಮಾಡಿದ್ರು, ಏನು ಸುಮ್ಮನೆ ಮಾಡಿದ್ರಾ? ಆದರೆ ಅವ್ರಿಗೂ ಒಂದು ಜವಾಬ್ದಾರಿ ಇರ್ತದೆ. ಒಂದು ಜವಾಬ್ದಾರಿ ಅವ್ರಿಗೆ ವಹಿಸೋಣ ಅನ್ನೋ ಕಾರಣಕ್ಕೆ ಅದು ನೀವು 40% ಕಂಪಲ್ಸರಿ ಮಾಡ್ತಕ್ಕಂಥ ಕೆಲಸ ಮಾಡಿ. ರಾಜ್ಯ ಸರ್ಕಾರಗಳನ್ನು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಹೊರೆ ಹಾಕಬೇಕು, ಅದಕ್ಕೆ ಅನಿವಾರ್ಯ. ರಾಮ, ಈ ದೇಶದಲ್ಲಿ ಎಷ್ಟು ರಾಜ್ಯದಾಗ ಕಾಂಗ್ರೆಸ್ ಅದಾವ್ರಿ? ಯಾವಂದ 2 ಕಡೆ ಎಲ್ಲೆಲ್ಲೋ ಅದಾವ. ಅವು ಹುಡುಕ್ಬೇಕು. ಇನ್ನು ಮುಂದಿನ ದಿನಮಾನಗಳು ಇದನ್ನೂ ಸಿಗೋದಿಲ್ಲ. ಈ ರಾಜ್ಯದಾಗ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಇನ್ನು ಮುಂದಿನ ದಿನದಾಗ ಅದನ್ನು ಮರೆತು ಬಿಡೋದು. ಈಗ ಜನ ಸಾಕಾಗಿ ಹೋಗ್ಯಾರ ಜನರಿಗೆ. ಒಂದು ಅಭಿವೃದ್ಧಿ ಕೆಲಸ ಇಲ್ಲ, ಒಂದು ಏನಿಲ್ಲ. ಹಿಂದೇನು ಸರ್ಕಾರ ನೋಡಿರಿ, ಈ ಮೊನ್ನೆ ಬಂದ ಬಿಜಾಪುರಕ್ಕೆ, ಮೊನ್ನೆ ಇಂಡಿಗೆ ಬಂದರು. ಇಂಡಿಗೆ ಬಂದು ಏನು ಹೇಳಿದ್ರು, 4,000 ಕೋಟಿ ದೊಡ್ಡ ದನಿದೆ, 4,000 ಕೋಟಿ ಇಂಡಿಯಾ ಅಭಿವೃದ್ಧಿಗೆ ನಾ ರೊಕ್ಕ ಕೊಡ್ತೀನಿ ಅಂತ ಹೇಳಾದರು. ಅದು ಬಂದು ಎಷ್ಟು ದಿನ ಆಯ್ತಪ್ಪ? 3 ತಿಂಗಳ ಮೇಲೆ ಆಯಿತು ಬಂದು ಹೋಗಿ ₹1 ಕೊಡಲಿಲ್ಲ. ಆಮೇಲೆ ಬಿಜಾಪುರಕ್ಕೆ ಬಂದರು. ಬಿಜಾಪುರ ಅಭಿವೃದ್ಧಿಗೆ 8,000 ಕೋಟಿ ಕೊಡ್ತೀನಿ ಅಂತ ಹೇಳಿ ದೊಡ್ಡ ದನಿ ಹೇಳಿ ಹೋದ್ರಪ್ಪ. ಅದಕ್ಕೆ ಒಟ್ಟಾರೆ ನಾ ಹೇಳೋದೇನಂದ್ರೆ, ದೀಪ ಆರೋ ಮುಂದೆ ಅದು ಢಂಬಾಚಾರ ಮಾಡ್ತದಲ್ಲ, ಅಂದ್ರೆ ಅದು ಜಾಸ್ತಿ ಉರಿತದಲ್ಲ, ಹಂಗೆ ಅದು ಉರಿಲಕತ್ತದ ಅಷ್ಟೇ. ಈಗ ಅದು ಬೆಂಕಿ ಹತ್ತದ. ಅಲ್ಲಿ ಆ ಬೆಂಕಿ ಹತ್ತಿ ಕಾರಣಕ್ಕಾಗಿ ಇದನ್ನೆಲ್ಲ ಏನೇನೋ ಮಾಡ್ಕೊತ ಹೊಂಟಾರ. ಹೋಲಿ ದೇವ್ರ ಜನ ಅಂತೂ ಇವ್ರಿಗೆ ಎಂದೂ ಜೀವನದಾಗ ಕ್ಷಮೆ ಮಾಡೋದಿಲ್ಲ. ಮುಂದಿನ ಸಲ ಈ ಸರ್ಕಾರ, ಈ ರಾಜ್ಯದಾಗಂತೂ ಸರ್ಕಾರ ಬರೋದಿಲ್ಲ. ದೇಶದಲ್ಲಂತೂ ಮರೆತು ಹೋಗಬೇಕು. ಯಾಕಂದ್ರೆ ಅಲ್ಲಿ ನಾಯಕತ್ವ ಇಲ್ಲ, ದೇಶದಲ್ಲಿ ನಾಯಕತ್ವ ಇಲ್ಲ. ಇಂಥ ಹುಡುಗ ಚಣ್ಣಿ ಅಂಗಿ ಹಾಕೊಂಡು ಬರೋ ಹುಡುಗನಿಗೆ ಅವನಿಗೆ ಲೀಡರ್ ಅಂತ ಒಪ್ಕೋತಾರೇನ್ರಿ? ಕಾಂಗ್ರೆಸ್ ಹಳಿ ಜನ ಒಪ್ಕೊಳ್ಳೋದಿಲ್ಲ. ಅದಕ್ಕಾಗಿ ಕಾಂಗ್ರೆಸ್ ಸತ್ಯಾನಾಶ ಆಗಿ ಹೋಗೋದು 100% ನಿಜ. 10% ಯಾಕೆ ಹೇರಿದ್ರಿ? 10% ಇತ್ತು ಮೊದಲು, ಈಗ 40% ಯಾಕೆ ಹೇರಿದ್ರಿ ಅವ್ರ ಮೇಲೆ? ಕೇಂದ್ರ ಸರ್ಕಾರದಲ್ಲಿ ದುಡ್ಡು ಇಲ್ವಾ ಅಂತಕ್ಕಂಥ ಪ್ರಶ್ನೆ ಅವ್ರು ಕೇಳ್ತಾರೆ. ಅಲ್ಲಲ್ಲ, 40 ಮೊದಲು ಕೂಡ ಇತ್ತು. ಅದು ಅಲ್ಲ, 10% ಅಲ್ರಿ, 40% ಮೊದಲು ಕೂಡ ಇತ್ತು. ಆದ್ರೆ ಖರ್ಚು ಮಾಡ್ತಿರ್ಲಿಲ್ಲ ಅವ್ರೇನು. ಎಲ್ಲ ಕೇಂದ್ರ ಸರ್ಕಾರ ಖರ್ಚು ಮಾಡ್ತಿತ್ತ ಹಣ. ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಅಷ್ಟೇ, ಈಗ ನಾವು ಇದ್ದಾಗೂ ಅಷ್ಟೇ ಮಾಡಬೇಕಾಗ್ತಿತ್ತು. ಆದರೆ ಇದಕ್ಕೆ ರಿಸ್ಟ್ರಿಕ್ಷನ್ ಕಂಪಲ್ಸರಿ ಮಾಡೋದು ಯಾರು ಅಂದ್ರೆ, ಈ ಕಾನೂನಲ್ಲಿ ಕಂಪಲ್ಸರಿ ನೀವು 40% ಎದಕ್ಕೆ ಮಾಡಿದ್ರದು? ಇದು ದುರುಪಯೋಗ ಆಗ್ತದ, ನೀವು ಅದ್ರ ಮೇಲೆ ನಿಗಾ ಇಡಬೇಕು, ಅದ್ರ ಮೇಲೆ ಹಿಡಿತಾ ಇರಬೇಕು ನಿಮ್ಮ ಅಂತೇಳಿ ಆ ಕಾರಣಕ್ಕಾಗಿ ಈಗ ಕಾನೂನಲ್ಲಿ ಕಂಪಲ್ಸರಿ ಮಾಡಿದ್ದಾರೆ. ಸರ್, ಒಂದು ಕಡೆ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿ ಹೆಸರು ರಾಮ ಇರ್ತೈತಿ, ಇನ್ನೊಂದು ಕಡೆ ಒಂದು ಸ್ಟೇಡಿಯಂಗೆ ಗಾಂಧೀಜಿ ಹೆಸರು ತೆಗೆದು ಜಿ ಪರಮೇಶ್ವರ್ ಹೆಸರು ಇಡಬೇಕಂತ. ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಗಾಂಧೀಜಿ ಹೆಸರಲ್ಲಿ ನೇಮ್ ಚೇಂಜಿಂಗ್ ಮಾಡ್ತಾ ಇದೆ. ಅಲ್ಲ, ಯಾವಾಗ ನಿನ್ನೆನಾ ಮೊನ್ನೆ ಸ್ಟೇಡಿಯಂಗೆ ಜಿ ಪರಮೇಶ್ವರ್ ಹೆಸರು ಇಡಬೇಕು ಅಂತ.
ಈಗ ಅದೇ ತಾವು ಹೇಳ್ತಕ್ಕಂಥದ್ದಟ್ಟೆ ನಾವು ಆ್ಯಕ್ಚುಲಿ ಅದು ಮೊನ್ನೆ ನೋಡಿದ್ವಿ ಪೇಪರ್ದಲ್ಲಿ. ನಾವು ಮಾಡಿದ್ದು ಅವ್ರು ಮಾಡಿರ್ತಕ್ಕಂಥದ್ದು ಪರಮೇಶ್ವರ್ ಅವರು ತಮ್ಮ ಸ್ವಂತ ಹೆಸರು ಇಟ್ಕೊಂಡಿರ್ತಕ್ಕಂಥ ಅವರು ತುಮಕೂರಲ್ಲಿ. ನಾವು ಮಾಡಿರ್ತಕ್ಕಂಥದ್ದು ಗ್ರಾಮೀಣ ಭಾಗದ ಗಾಂಧೀಜಿಯವರ ಕನಸನ್ನೇ ಇವತ್ತು ನಾವು ಸಾಕಾರಗೊಳಿಸಲು ಕೊಂಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಈಗ ಎಷ್ಟೋ ಗಾಂಧೀಜಿಯವರು ಇಲ್ಲಿ ನಮ್ಮ ರಾಜ್ಯದಲ್ಲಿ 27 ಯೋಜನೆಗಳಿಗೆ ಈ ಗಾಂಧೀಜಿಯವರು ಇಂದಿರಾ ಗಾಂಧಿ ಇವರು 27 ಹೆಸರುಗಳು ಯಾವ ಹಂಗೆ ಹೆಸರು ಚೇಂಜ್ ಮಾಡುವಂಥ ಉದ್ದೇಶ ಏನಾದರೂ ನಮ್ಮದಲ್ಲಿ ಒಟ್ಟು ಹೆಸರು ಚೇಂಜ್ ಮಾಡ್ಬೋದಾಗಿತ್ತು. ಆದರೆ ಇದು ಗಾಂಧೀಜಿಯವರು ಕಂಡಿರ್ತಕ್ಕಂಥ ಗ್ರಾಮ ಸ್ವರಾಜ್ಯ ಅಂದರೆ ಗ್ರಾಮಗಳು ಉದ್ಧಾರ ಆಗಬೇಕು, ಗ್ರಾಮಗಳ ಅಭಿವೃದ್ಧಿ ಆದರೆ ದೇಶ ಉದ್ಧಾರ ಆಗ್ತಾನೆ ಉದ್ದೇಶ ಅವರ ಉದ್ದೇಶ ಇಟ್ಕೊಂಡೇ ಈ ಯೋಜನೆಯನ್ನು ಚೇಂಜ್ ಮಾಡಿದ್ದು. ಅವ್ರು ಯಾವ ಗಾಂಧೀಜಿಯವರ ಹೆಸರು ಚೇಂಜ್ ಮಾಡೋಕೆ ಅವರು ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ ನೋಡ್ರಿ, ತಮ್ಮ ಗಾಂಧೀಜಿಯವರ ಹೆಸರು ತಂದು ತಮ್ಮ ಸ್ವಂತ ಹೆಸರು ಇಟ್ಕೊಂಡಿದ್ದಾರೆ ತುಮಕೂರು ಸ್ಟೇಡಿಯಂ ನೋಡಿದ್ವಿ ನಾವು ಪೇಪರ್ದಲ್ಲಿ ನಾನು. ಹೀಗಾಗಿ ನಾವು ಅವರ ಉದ್ದೇಶಗಳನ್ನು ಅವರು ಸಾಕಾರಗೊಳಿಸಲಿಕ್ಕೆ ನಾವು ಯೋಜನೆ ಮಾಡ್ತೀವಿ. ಈಗ ನರೇಗಾ ಯೋಜನೆ ಲೂಟಿ ಆಗ್ತದೆ ಅಂತ ಹೇಳ್ತಿದ್ದಾರೆ, ಅದಕ್ಕೆ ಈಗ ಡಿಜಿಟಲ್ಕರಣ ಮಾಡಿದ್ರೆ ಏನಾದ್ರು ಸರಿ ಹೋಗುತ್ತೆ? ಮತ್ತೆ ಈಗ ಇಷ್ಟೊತ್ತನ ಏನು ಹೇಳಿದ್ರೆ ಅದು ಹೇಳಪ್ಪ. ಇಲ್ಲ ನರೇಗಾ ಅದು ಸರಿಯಾಗಿ ಸ್ವಲ್ಪ ಸರ್ ಹೆಂಗಿದೆ ನಿಮ್ಗೆ ಕ್ಲಿಯರ್ ಕಟ್ ಹೇಳ್ಬೇಕಂದ್ರೆ 2013 ಅವ್ರು ಕೇಳೋ ಪ್ರಶ್ನೆ ಏನಂದ್ರೆ ಈ ನರೇಗಾ ಯೋಜನೆಗೂ ಮತ್ತು ಈ ರಾಜ್ಯ ಯೋಜನೆಗೂ ವ್ಯತ್ಯಾಸ ಏನಿದೆಯಲ್ಲ, ಆ ಪಾರದರ್ಶಕತೆ ತಲುಪುತ್ತಾ ಹಳ್ಳಿ ಜನರಿಗೆ? ಉದ್ದೇಶ 100% ಉದ್ದೇಶನೇ ಇದು ಪಾರದರ್ಶಕತೆ ತಲುಪಿಸಬೇಕು ಅನ್ನುವಂಥ ಈ ಹಣ ಭ್ರಷ್ಟಾಚಾರ ನಿಲ್ಲಬೇಕು, ಪೋಲ್ ಆಗೋದನ್ನ ತಪ್ಪಿಸ್ಬೇಕಂತೇಳಿ ಡಿಜಿಟಲೀಕರಣ. ಅಂದ್ರೆ ನಾವು ಒಂದು ಕಾಮಗಾರಿನ ಅಲ್ಲಿ ಹೋಗಿ ನಾವು GPS ಮಾಡಿದ 5 ವರ್ಷ ಆ ಕಾಮಗಾರಿಯಲ್ಲಿ ಇದು GPS ಹಿಡಿಯೋದಿಲ್ಲ ಆ ಏರಿಯಾದಲ್ಲಿ. ಅದನ್ನೆಲ್ಲ ಟೆಕ್ನಾಲಜಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಯೋಜನೆಯಲ್ಲಿ ಮೇನ್ ಇದ್ರ ಉದ್ದೇಶನೇ GPS ಬೋರ್ಡು ಅಂದ್ರೆ ಮೇನ್ ಪೋಲ್ ಆಗೋದನ್ನು ತಪ್ಪಿಸೋ ಉದ್ದೇಶನೇ, ಭ್ರಷ್ಟಾಚಾರವನ್ನು ನಿಲ್ಲಿಸುವಂಥ ಉದ್ದೇಶನೇ ಈ ಹೊಸ ಬಿಲ್ಲಿಂದು. ಅದಕ್ಕೆ ಹೆಸರು ಯಾಕೆ ಬದಲಾವಣೆ ಮಾಡೋದು? ಪಾರದರ್ಶಕ ತರಬೇಕಾದ್ರೆ ಹೆಸರು ಬದಲಾವಣೆ ಮಾಡೋ ಉದ್ದೇಶ ಏನಾದ್ರು? ಅಲ್ಲಿ ಸರ್ ಉದ್ದೇಶನೇ ಅದು ಗಾಂಧೀಜಿಯವರು ಕನಸು ರಾಮರಾಜ್ಯ. ಅಲ್ಲ ಗಾಂಧೀಜಿಯವರು ಅಲ್ಲಲ್ಲ ಬದಲು ಯಾಕೆ ಮಾಡಿದ್ರು ಅಂದ್ರೆ ಗಾಂಧೀಜಿಯವರು ತಮ್ಮ ಜೀವ ಇರುವವರೆಗೂ ಕೂಡ ಮನೆ ಗಳಿಗೆಯಲ್ಲಿ ಕೂಡ ಹೇ ರಾಮ್ ಅಂತ ಹೇಳಿ ಹೇಳಿದ್ರು ಇಲ್ಲ ಅವರು. ಅಲ್ಲರಿ ರಾಮ್ಜಿ ಅಂದವ್ರು ಯಾರು? ಅಲ್ಲ ಕೊಂದವ್ರು ಆಯ್ತು. ಅಲ್ರಿ ಕೊಂದವ್ರು ಹೇಳಿಲ್ರಿ, ನಾ ಅಂದವ್ರು ಯಾರು ಒಂದೇ. ಹೇ ರಾಮ್ ಅಂತ ಅಂದವ್ರು ಯಾರು? ಗಾಂಧೀಜಿ ಅಂದ್ರು ಗಾಂಧಿ ತಾತ ಅನ್ನೋ. ಸರ್ ಯೋಜನೆಯ ರೂಪರೇಷೆ ಬದಲಾದಾಗ ಅಲ್ಲ ಸರ್, ನರೇಗಾ ಕೇಸಿಂದ ಯೋಜನೆ ರೂಪರೇಷೆ ಬದಲಾದಾಗ ಹೆಸರು ಬದಲಾವಣೆ ಆದಾಗ ಅದಕ್ಕೊಂದು ವಿಕಸಿತ ಭಾರತದ ಉದ್ದೇಶ ಇಟ್ಕೊಂಡು ಭಾರತ ವಿಕಸಿತ ಆಗ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ವಿಕಸಿತ ಭಾರತ ಉದ್ದೇಶ 2047ಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 3 ವರ್ಷ ಆಗ್ತದೆ ಸಂಪೂರ್ಣ. ಈಗ ನಮ್ಮ ಸಾಹೇಬರು ಜಿಲ್ಲೆಗೆ 7 ನ್ಯಾಷನಲ್ ಹೈವೇ ತಂದಿದ್ದಾರೆ. 7 ನ್ಯಾಷನಲ್ ಹೈವೇಗಳಾದವು, ಗ್ರಾಮಗಳ ರಸ್ತೆಗಳು. ಈಗ ಗ್ರಾಮಗಳ ಸಹಿತ ಈಗ ಹೈವೇಗಳಾದ ಇನ್ನು ಗ್ರಾಮಗಳ ಸಹಿತ ಕೇಂದ್ರ ಸರ್ಕಾರ, ಯಾಕಂದ್ರೆ ರಾಜ್ಯ ಸರ್ಕಾರ ಅಂದ್ರೆ ಏನು ಮಾಡೋದಿಲ್ಲ, ಇದೆಲ್ಲ ತಿಳಿದಂತ ಮಾತದ. ಹಿಂಗಾಗಿ ಯೋಜನೆ ಸಂಪೂರ್ಣವಾಗಿ ನರೇಗಾ ಯೋಜನೆನ ಹೆಸರು ಬದಲಾವಣೆ ಮಾಡೋಗೋಸ್ಕರ ಇದನ್ನ ಬದಲಾಯಿಸಿರ್ತಕ್ಕಂಥದ್ದು ಅಂತ ಅದಕ್ಕೆ ಕಾಂಗ್ರೆಸ್ ಅಲ್ಲ ಅವ್ರ ಆರೋಪ. ಹೆಸರು ಅಷ್ಟೇ ಬದಲಾವಣೆ, ಏನ್ ಡಿಜಿಟಲೀಕರಣ ಅವ್ರದ್ದು ತಮ್ಮ ಇದೆ ಅದರಲ್ಲಿ ಅದಿರ್ಲಿಲ್ಲ, ಅದೆಲ್ಲ ಇರ್ಲಿಲ್ಲ. ಬೇಕಾದವ್ರು ದುಡ್ಡು ತಕೊಂಡು ಹೋಗ್ತಾರೆ ಕಾರಣಕ್ಕೆ ಬಯೋಮೆಟ್ರಿಕ್ ಇತ್ತು ಅವ್ರದ್ದು. ಅದು ಬಟನ್ ಒತ್ತದ ಮ್ಯಾಗ ಅಲ್ಲಿ ಹೋಗಿ ಹೆಬ್ಬಟ್ ಒತ್ತದ ಮ್ಯಾಗ ದುಡ್ಡು ಬರ್ಬೇಕು. ಈ ಯೋಜನೆ ಅಡಿ ಕೂಲಿ ಎಷ್ಟು ಕೊಡ್ತೀರಿ ಸರ್? 370. ಹೊರಗಡೆ ಹೋದ್ರೆ ಎಷ್ಟು ಸಿಗುತ್ತೆ? ಹೊರಗಡೆ ಎಷ್ಟು ಸಿಗ್ತದೆ? 300 ಅಷ್ಟೇ ಸರ್, 374 ಮತ್ತು 60 ದಿನಗಳ ಕಾಲ ನಾವು ಕೊಟ್ಟಿದ್ವಿ ರೈತರು. ಅಲ್ಲ ಸರ್, ಹಳ್ಳಿಗಳಲ್ಲಿ ಅದೇ ಸರ್ ಅವ್ರು ಕೊಡ್ತಕ್ಕಂಥ ಯೋಜನೆ 2014 191 ರೂಪಾಯಿ ಕೂಲಿ ಸರ್. ಅವರು ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ 191 ರೂಪಾಯಿ ಈ ನರೇಗಾ ಕೂಲಿ. ನಿಮ್ಮ ಸರ್ಕಾರ ಬಂದ ಮೇಲೆ 370 ಆಗಿದೆ ಸರ್. 370 ಆಗಿದೆ. ಹಾಂ ಸರ್, ಸರಿ ಡಬಲ್ ಆಯ್ತು ಸರ್ ಟೋಟಲಿ ಸರ್. ಈಗ ಇದು ಸಂಸದರಿಗೆ ನಾವು ಕೇಳೋದಂದ್ರೆ, ನಿನ್ನೆ ರಾಹುಲ್ ಗಾಂಧಿ ಅವರು ಮೈಸೂರು ಬಂದಿದ್ದಾರೆ. ಅಲ್ಲಿ ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಸಿದ್ದರಾಮಯ್ಯ ಅವರಿಗೆ, ರಾಹುಲ್ ಗಾಂಧಿ ಇವರಿಗೆ, DK ಅವ್ರಿಗೆ ಕರ್ಕೊಂಡು ಹೋಗಿ ಸಪರೇಟ್ ಆಗಿ ಮಾತಾಡ್ತಾರೆ. ಏನು CM ಬದಲಾವಣೆ ಪ್ಲಾನ್ ಹಾಕೊಂಡಿದಾರ? ನಮಗೇನು ಗೊತ್ತ್ರಿ ಅವ್ರ ಪಾರ್ಟಿದು, ನಮ್ಮ ಪಾರ್ಟಿ ಕೇಳಿದ್ರಿ ನೋಡ್ರಿ, ಅದನ್ನ ನಾವು ಹೇಳಕ್ ಆಗೋದಿಲ್ಲ, ನಾವು ಹೇಳುದು ಇಲ್ಲ ಅದನ್ನ. ಅಲ್ಲಲ್ಲ, ಯಾಕೆ ಅದಂದ್ರೆ ಈಗ ರಾಜ್ಯದ ಪರಿಸ್ಥಿತಿ ಏನಾಗಿದೆ, ಬರೀ CM ಬದಲಾವಣೆಯನ್ನು ಕುತೂಹಲ ಆಗಿದೆ. ನೀವು BJPದವರು ಕೂಡ ಇವರು ಅಭಿವೃದ್ಧಿ ಕೆಲಸ ಮಾಡ್ತಲ್ಲ ಅಂತ ಬರೀ ಆರೋಪ ಮಾಡ್ತಾ ಇದ್ದಾರೆ. ಪ್ರತಿಭಟನೆನೂ ಇಲ್ಲ, ಏನೂ ಇಲ್ಲ. ಅದ್ರ ನಿಟ್ಟಿನಲ್ಲಿ ಏನು ಹೇಳಕ್ ಬಯಸ್ತೀರಿ? ತಾವು ಹಿರಿಯ ಮುಖಂಡರಿದ್ದೀರಿ. ಅಲ್ಲ ಇತ್ತಪ್ಪ, ಈಗ ನೋಡ್ರಿ ಕಾಂಗ್ರೆಸ್ನಲ್ಲಿ ಭಯಂಕರ ವಿಪರೀತದ ನೀವು ನೋಡ್ತಿರಲ್ಲ, ದಿನ ಹೊತ್ತು ಹೊಂಟ್ರ ಮತ್ತು ಮುಳುಗಿದ್ರ ಇವತ್ತು ಠಗರ ಮತ್ತು
ಪಾಣಿನ ಕುಸ್ತಿ ನಡೆದಂಗೆ ನಡೆದದ. ಮತ್ತು ಆ ಟಗರ ಮತ್ತು ಪಾಣಿನ ಕುಸ್ತಿ ನಡೆದಾಗ ಏನಾಗ್ತದೆ ಅನ್ನೋದು ಅವ್ರಿಗೆ ಕನ್ಫ್ಯೂಸ್ ಆಗಿಬಿಟ್ಟದ. ಈಗ ನಿರ್ಣಯ ಏನು ಮಾಡ್ಬೇಕನ್ನೋದು ಗೊತ್ತಾಗಲ್ತು. ಕೊನೆಗೆ ಒಂದು ನಿರ್ಣಯಕ್ಕೆ ಬರ್ತಾರೆ ಇವತ್ತು ನಾಳೆ. ಆದರೆ ಇಷ್ಟು ಮಾತ್ರ 100% ಸತ್ಯ. ಬಹುಶಃ ಇದು ಅವನೇ ಉಳಿತಾರೋ ಇಲ್ಲ ಅನ್ನೋದು ನಮಗೆ ಸಂಶಯ ಅದಪ್ಪ ಅಷ್ಟೇ. ಆದರೆ ನೀವು ಏನು ಕೇಳೋದು ವಿಸ್ತಾರವಾಗಿ ಇಲ್ಲಿ ನಿಮ್ಮ ಜಿಲ್ಲಾ ಮಂತ್ರಿಗಳದಾರ, ಬೇರೆ ಮಂತ್ರಿಗಳದಾರ, ಅವ್ರು ಕೇಳ್ರಿ. ಅವ್ರು ಹೇಳ್ತಾರೆ ಅದಕ್ಕೆ ಮಾಡಿದ್ರು, ಏನು ಮಾತಾಡಿದ್ರು, ಅವ್ರು ಏನು ಹೇಳಿದ್ರು, ಅದು ನಮಗೆ ಕೇಳಿದ್ರೆ ನಾವೇನು ಹೇಳೋದು. ಆಮೇಲೆ ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. 107 ದಿನ ಇಲ್ಲಿ PPP ಹೋರಾಟಗಾರರು ಪ್ರತಿಭಟನೆ ಮಾಡಿದ್ರು. ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಮಾನ್ಯ ಸಿದ್ದರಾಮಯ್ಯ ಅವರು ಅಪ್ರೂವಲ್ ಕೊಟ್ಟರು. ಅದಕ್ಕೆ ಈಗ ನೋಡ್ರಿ, ಮತ್ತೆ ಹೋರಾಟ ಒಂದು ನಿಮಿಷ ಆ ಹೋರಾಟದ ಜಗಕ್ಕೆ ನಾವು ಎಲ್ಲರೂ ಹೋಗಿದ್ದೆವು. ಅವರಿಗೆ ಸಂತಾನನೂ ಹೇಳಿದೆವು. ಸಂತಾನ ಹೇಳಿ ಅಟ್ಟೆ ಬಿಟ್ಟಿಲ್ಲ. ಪ್ರಧಾನಮಂತ್ರಿಗಳಿಗೆ, ಹೆಲ್ತ್ ಮಿನಿಸ್ಟ್ರಿಗೆ ನಾನು ಪತ್ರಗಳನ್ನು ಬರೆದು ನೀವು ಇಲ್ಲೊಂದು ಮೆಡಿಕಲ್ ಕಾಲೇಜ್ ಆಗಬೇಕು ನಮ್ಗೆ, ಅಥವಾ ನಿಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನದಲ್ಲ ಆ ಮಾದರಿ ಆಗದೇ ಇದ್ದರೂ ಕೂಡ ನಿಮ್ಮ ಪ್ರಧಾನಮಂತ್ರಿ ಹೆಲ್ತ್ ಯೋಜನೆಯಲ್ಲಿ ಬರ್ತದೆ, ನೀವು ಮಾಡಿರಿ ಅಂಥೇಳಿ ನಾವು ರಿಕ್ವೆಸ್ಟ್. ಇವತ್ತು ನೀವು ಬೇಕಾದ್ರೆ ಹೋಗಿ ನೋಡಿರಿ, ನಮ್ಮ ಫೈಲ ಚಲಾವಣೆಯಲ್ಲಿ ಅದ ಮಾಡಬೇಕು ಅಂತ. ಆದರೆ ಇವತ್ತು ನಾವು ಮಾಡ್ತೇವೆ ಅಂತೇಳಿ ಅನೌನ್ಸ್ ಮಾಡ್ಯಾರ. ಅಲ್ಲಿಗೆ ನಾನು ಕೈ ಬಿಡ್ತೀನಿ ಅಷ್ಟೇ. ಅಂದ್ರೆ ಮತ್ತೆ ಹೋರಾಟಗಾರರ ಮೇಲೆ ಕೇಸ್ ಹಾಕಿದ್ದಾರೆ. ಅವೆಲ್ಲ ತೆಗಿಬೇಕ್ರಿ. ತೆಗಿಲಕ್ಕೆ ಹೇಳ್ಯಾರಲ್ರಿ, ತೆಗಿಬೇಕು. ಹೌದು, ಮತ್ತು ಪಾಪ ಅವು ಹೋರಾಟ ಅಂದ್ರೆ ಏನು ಯಾರು ಮಾಡೇಬಾರ್ದ? ಅದು ನೋಡ್ರಿ ಅಂಥ ಅನ್ಯಾಯ ನೋಡ್ರಿ. ಅಲ್ಲಿ ಹೋರಾಟ ಕೂತದ್ದು ಕಿತ್ತು ಒಗಿಸ್ತದ್ರಪ್ಪ. ಇದೇನು ನಿಮ್ಮ ಗುಂಡಾಗಿರಿ ನಡೀತತ್ ಮಾಡ್ತೀರಾ? ಬರ್ರಿ ಮಗಳ ನೀವು ಮುಂದೆ ನೋಡ್ತಾರೆ. ಅವಾಗ ನೀವು ಬಂದಾಗಿರ ನೀವು ಕುಂದಿರಿ ಸರ್ಕಾರದ ವಿರುದ್ಧ. ಅವಾಗ ನಾವು ಅವ್ರು ಯಾರೇ ಬೇರೆದವ್ರು ಬಂದರೆ ಏನು ಮಾಡ್ತಾರೆ ನೋಡಕತ್ತೀರಿ ನೀವು. ಅವು ಹೊಲಸು ಕೆಲಸ ಅದೆಲ್ಲ. ಸರ್, ಈಗ ಸಿದ್ದರಾಮಯ್ಯ ಮುಂದುವರಿಬೇಕಾ DKಶಿಗೆ ಅಧಿಕಾರ ಕೊಡಬೇಕು? ಅವ್ರು ಯಾರೇ ಮುಂದುವರಿಲ್ಲ ನಮಗೇನು ಫರಕ್ ಬಿಡುವುದ್ರಿ. ನಮಗೇನೋ ಮೋದಿ ಅವ್ರು ಇರ್ಬೇಕನ್ನೋದು ಒಂದೇ ಇಚ್ಛಾ ನಮ್ದು ಅಷ್ಟೇ. ಅವ್ರು ಯಾರ್ಯಾರೇ ಆಗಲಿ ಯಾರ್ಯಾರು ನಮ್ಗೇನು ಆಗ್ಬೇಕಾಗ್ಯದ. ಸಿದ್ದರಾಮಣ್ಣ ಭಾಳ ಆತ್ಮೀಯನಾಗಿದ್ದ, ಭಯಂಕರ ಚಲೋ ಇದ್ದ. ಅವನು ನಾ ಮಂತ್ರಿ ಇದ್ದಾಗ ಅವನು ಏನೂ ಇದ್ದಿದ್ದಿಲ್ಲ, ಆದರೆ ಭಾಳ ಒಳ್ಳೆಯವಿದ್ದ ನಮ್ಮ ಜೊತೆ ಇದ್ದಾಗ. ಎಲ್ಲಿ ಕಾಂಗ್ರೆಸ್ನವರು ಸೇರೇನಲ್ಲ ಅಂತ ಕೆಟ್ಟು ಬಿಟ್ಟನು ಸಿದ್ದರಾಮಣ್ಣ. ನಡಿ